ಹಲೋ ಫ್ರೆಂಡ್ಸ್, ನಮಸ್ಕಾರ. ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ USMS ಅಲ್ಲಿ ಫೋಟೋ ಹಾಗೂ ಸಿಗ್ನೇಚರ್ ಅನ್ನು ಯಾವ ರೀತಿಯಾಗಿ ಅಪ್ಲೋಡ್ ಮಾಡಬೇಕು ಎಂಬುದರ ಬಗ್ಗೆ ಇಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಮಗೆ ತಿಳಿಸ್ಕೊಡ್ತೇನೆ. ನಮ್ಮ ಚಾನಲ್ಗೆ ಮೊದಲಿಗೆ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಆನ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇಲ್ಲಿ ನೀವು ಯಾವುದಾದ್ರೂ USMS ಅಲ್ಲಿ ಡಿಗ್ರಿಯಲ್ಲಿ ಅಡ್ಮಿಷನ್ ತಗೊಂಡಿದ್ರೆ, ಡಿಗ್ರಿ ಆಗಲಿ, PG ಆಗಲಿ ಅಥವಾ BEd ಆಗಲಿ, ಯಾವುದೋ ಒಂದು ಡಿಗ್ರಿ ಕೋರ್ಸ್ಗೆ ಏನಾದ್ರೂ ಅಡ್ಮಿಷನ್ ತಗೊಂಡ್ಮೇಲೆ ನೀವು ಮಿಸ್ಟೇಕಿಂದ ಫೋಟೋ ಹಾಗೂ ಸಿಗ್ನೇಚರ್ನ ಹಳೆದ ಫೋಟೋ ಅಪ್ಲೋಡ್ ಮಾಡಿರಬೇಕು, ಅಥವಾ ಮಿಸ್ಟೇಕ್ ಆಗಿ ಬೇರೆ ಫೋಟೋನ ಅಪ್ಲೋಡ್ ಆಗಿರುತ್ತೆ. ಅದನ್ನು ಹೇಗೆ ಚೇಂಜ್ ಮಾಡಬೇಕು, ಹೇಗೆ ಅಪ್ಡೇಟ್ ಮಾಡಬೇಕು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ಅದನ್ನು ಚೇಂಜ್ ಮಾಡೋಕ್ಕೋಸ್ಕರ ಮೊದಲಿಗೆ ನಮ್ಮ ಬ್ರೌಸರ್ ಬಂದು USMS ಅಂತ ಟೈಪ್ ಮಾಡ್ಕೋಬೇಕು. USMS ಅನ್ನ ಟೈಪ್ ಮಾಡಿದ ಮೇಲೆ ಫಸ್ಟ್ ಆಪ್ಷನ್ ಒಂದು USMS ಆಫಿಷಿಯಲ್ ಲಾಗಿನ್ ಬರುತ್ತೆ. ಆ ಲಿಂಕ್ ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅದನ್ನ ಕ್ಲಿಕ್ ಮಾಡಿಕೊಂಡ ಮೇಲೆ ಇಲ್ಲಿ USMS ಆಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಬಹಳಷ್ಟು ಲಾಗಿನ್ಗಳು ತೋರಿಸ್ಕೊಡುತ್ತೆ. ಇಲ್ಲಿ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಟೂಡೆಂಟ್ ಲಾಗಿನ್ ಅಲ್ಲಿ ಬರಬೇಕು. ನೆಕ್ಸ್ಟ್ ಇಲ್ಲಿ ಯೂಸರ್ ನೇಮ್ ಅಂತ ಇದೆ. ಈ ಯೂಸರ್ ನೇಮ್ ಮೇಲೆ ಬಂದ ಮೇಲೆ ಇಲ್ಲಿ ಒಂದು ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನೀವು ಯಾವ ಕ್ಲಾಸ್ಗೆ ಅಡ್ಮಿಷನ್ ತಗೋತೀರಾ ಆ ಅಡ್ಮಿಷನ್ ಯೂಸರ್ ರಿಜಿಸ್ಟರ್ ನಂಬರ್ನು ಕೊಟ್ಟಿರ್ತಾರೆ. ಆ ರಿಜಿಸ್ಟರ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಅದಾದ ಕೆಳಗಡೆ ಪಾಸ್ವರ್ಡ್ ಅಂತ ಆಪ್ಷನ್ ಕೇಳುತ್ತೆ. ಪಾಸ್ವರ್ಡ್ ಜಾಗದಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಅಥವಾ ನೀವು ಇಟ್ಟಿರೋದಂತ ಒಂದು ಪಾಸ್ವರ್ಡ್ ಇರುತ್ತೆ, ಆ ಪಾಸ್ವರ್ಡ್ ಹಾಕೋಬೇಕು. ನಂತರ ಇಲ್ಲಿ ಕ್ಯಾಪ್ಚರ್ ಅಂತ ಕೇಳ್ತಾ ಇದೆ. ಸೇಮ್ ಆಸ್ ಇಟ್ ಇಸ್ ಕ್ಯಾಪ್ಚರ್ ಇಲ್ಲಿ ಟೈಪ್ ಮಾಡ್ಕೋಬೇಕಾಗುತ್ತೆ. ಆ ಕ್ಯಾಪ್ಚರ್ ಇಲ್ಲಿ ಟೈಪ್ ಮಾಡಿದ ಮೇಲೆ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಲಾಗಿನ್ ಮಾಡಿದ್ಮೇಲೆ ಇಲ್ಲಿ ಬಹಳಷ್ಟು ಆಪ್ಷನ್ ಇಲ್ಲಿ ಮೆನ್ಷನ್ ಆಗಿರುತ್ತೆ. ಇಲ್ಲಿ ನಮಗೆ ಫಸ್ಟ್ ಯಾವ ಫೋಟೋ ಅಪ್ಲೋಡ್ ಆಗಿದೆ ಅದನ್ನು ನೋಡ್ಬೇಕಾದ್ರೆ ಇಲ್ಲಿ ವ್ಯೂ ಮೈ ಅಡ್ಮಿಷನ್ ಡೀಟೇಲ್ಸ್ ಅಂತ ಇಲ್ಲಿ ಬರುತ್ತೆ. ಆದ್ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಾವು ನೋಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಅಡ್ಮಿಷನ್ ಡೀಟೇಲ್ಸ್ ಅನ್ನ ಇಲ್ಲಿ ಮೆನ್ಷನ್ ಆಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡಬಹುದು, ಇಲ್ಲಿ ಹಳೆ ಓಲ್ಡ್ ಫೋಟೋ ಬಂದಿರುತ್ತೆ. ಇಲ್ಲಿ ಸಿಗ್ನೇಚರ್ ಕೂಡ ಕಾಣಿಸ್ತಾ ಇಲ್ಲ, ಆ ತರ ಒಂದು ಅಪ್ಲೋಡ್ ಆಗಿರುತ್ತೆ. ಅದನ್ನು ನಾವು ಚೇಂಜ್ ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಸೆಕೆಂಡ್ ಆಪ್ಷನ್ ಇಲ್ಲಿ ಅಪ್ಲೋಡ್ ಮೈ ಫೋಟೋ ಅಂಡ್ ಸಿಗ್ನೇಚರ್ ಅಂತ ಇದೆ. ಇಲ್ಲಿ ಕೂಡ ನಿಮಗೆ ಮೆನ್ಷನ್ ಆಗುತ್ತೆ. ಅಲ್ಲಿಂದ ಫೋಟೋಗ್ರಾಫ್ನ ಸ್ಕ್ಯಾನ್ ಮಾಡ್ಕೊಂಡಂತ ಫೋಟೋ ಕಾಪಿ ಆಗಲಿ ಅಥವಾ ಮೊಬೈಲ್ ಕಾಪಿಯಿಂದ ಫೋಟೋ ತಗೋಬಹುದು. ಆ ಫೋಟೋನ ಇಲ್ಲಿಂದ ನಾವು ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟ್ ಇಲ್ಲಿ ಬ್ರೌಸ್ ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದೇ ತರ ಇಲ್ಲಿ ಕೆಳಗಡೆ ಸಿಗ್ನೇಚರ್ ಕೂಡ ಬಂದಿರುತ್ತೆ. ಆ ಸಿಗ್ನೇಚರ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅನಂತರ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಫೋಟೋ ಹಾಗೂ ಸಿಗ್ನೇಚರ್ ಇಲ್ಲಿ ಅಪ್ಲೋಡ್ ಆಗಿರುತ್ತೆ. ಅದಾದ ನಂತರ ಫ್ರೆಂಡ್ಸ್, ಇಲ್ಲಿ ಆಟೋಮೆಟಿಕ್ ಆಗಿ ಲಾಗ್ಔಟ್ ಆದ್ರೆ ಮತ್ತೆ ಇನ್ನೊಂದ್ಸರಿ ಸೇಮ್ ಪ್ರೊಸೆಸ್ ಅಲ್ಲಿ ಲಾಗಿನ್ ಆಗಬೇಕು. ಲಾಗಿನ್ ಆದ್ಮೇಲೆ ಫ್ರೆಂಡ್ಸ್, ಇಲ್ಲಿ ಮತ್ತೆ ಮೈ ಅಡ್ಮಿಷನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿದ್ರೆ ಇಲ್ಲಿ ನಿಮಗೆ ಹೊಸದಾಗಿ ಫೋಟೋ ಒಂದು ಸಿಗ್ನೇಚರ್ ಅನ್ನು ಇಲ್ಲಿ ಅಪ್ಲೋಡ್ ಆದಂತ ಇಲ್ಲಿ ತೋರಿಸ್ಕೊಡುತ್ತೆ. ಸೊ ಫ್ರೆಂಡ್ಸ್, ಇಷ್ಟು ಈಸಿಯಾಗಿ ನೀವು ತಮ್ಮ ಮೊಬೈಲ್ ನಲ್ಲಿ ಆಗಲಿ ಕಂಪ್ಯೂಟರ್ ನಲ್ಲಿ ಆಗಲಿ ನಿಮ್ಮ ಫೋಟೋ ಹಾಗೂ ಸಿಗ್ನೇಚರ್ USMS ಅಲ್ಲಿ ಅಪ್ಲೋಡ್ ಮಾಡಬಹುದಾಗಿದೆ. ಸೊ ಫ್ರೆಂಡ್ಸ್, ನಮ್ಮ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೇನೆ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ